ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಇವತ್ತು ನಾವು ಹೋಗ್ತಾ ಇದ್ದೀವಿ ಉಜ್ಜಯಿನಿ ಮಹಾಕಾಳೇಶ್ವರ ದೇವಸ್ಥಾನ ಸುತ್ತಮುತ್ತಲಿರುವಂತಹ ದೇವಸ್ಥಾನಗಳಿಗೆ. ಈಗಾಗಲೇ ನಾನು ಉಜ್ಜಯಿನಿ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದರ್ಶನಕ್ಕೆ ಆಲ್ರೆಡಿ ಹೇಗೆ ಹೋಗಬೇಕು, ದರ್ಶನ ಹೆಂಗೆ ಮಾಡಬೇಕು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದು ನೋಡಿ. ಈಗ ಉಜ್ಜಯಿನಿ ಸುತ್ತಮುತ್ತಲಿರುವಂತಹ ದೇವಸ್ಥಾನಗಳಿಗೆ ಹೋಗೋಣ ಬನ್ನಿ. ಸೊ ಈಗ ನೋಡ್ತಾ ಇದ್ದೀರಾ, ಒಟ್ಟು ನಾವು 7 ಜನ ಬಂದಿದ್ವಿ. ಸೊ ಹಾಗಾಗಿ ನಮಗೆ ಆಟೋ ಬೇಕಾಗಿತ್ತು. ಸೊ ನೋಡ್ತಾ ಇದ್ದೀರಾ, ಒಬ್ಬರಿಗೆ 100 ರೂಪಾಯಿ ಹಾಗಾಗಿ ಮಾತಾಡಿದ್ವಿ. ಸೊ ಅವರೇ ಎಲ್ಲ ದೇವಸ್ಥಾನಗಳನ್ನ ತೋರಿಸ್ಕೊಂಡು ಮತ್ತು ಇದೇ ಜಾಗಕ್ಕೆ ಮತ್ತೆ ವಾಪಸ್ ನಮ್ಮನ್ನ ಡ್ರಾಪ್ ಮಾಡ್ತಾರೆ. ಸೊ ಹಾಗಾಗಿ ಮಾತಾಡಿದ್ವಿ. ಮತ್ತು ನೋಡ್ತಾ ಇದ್ದೀರಾ, ಭಾಳಷ್ಟು ಮಳೆ ಸಹ ಆಗ್ತಾಯಿತ್ತು. ಯಾಕೆಂದರೆ ನಾವು ಹೋಗಿದ್ದು ಜುಲೈ ಕೊನೆಯ ವಾರದಲ್ಲಿ. ಸೊ ಹಾಗಾಗಿ ಮಳೆಗಾಲ ಆದ್ದರಿಂದ ತುಂಬ ಮಳೆ ಸಹ ಆಗಿತ್ತು. ಮತ್ತು ನೋಡ್ತಾ ಇದ್ದೀರಾ, ನಮ್ಮ ಬಾಯ್ಸ್ ಎಲ್ಲ ಒಂದು ಆಟೋಲ್ಲಿ ನಾವು ಮಾತಾಡಿಕೊಂಡು ಈಗ ನಾವು ರೈಡ್ ಮಾಡ್ತಾಯಿದ್ದೀವಿ. ಸೊ ಈಗ ನಾವು ಒಂದೊಂದು ದೇವಸ್ಥಾನಗಳನ್ನ ನೋಡಿಕೊಂಡು ಹೋಗೋಣ ಬನ್ನಿ. ಇನ್ನು ಈಗ ನೋಡ್ತಾ ಇದ್ದೀರಾ, ಮೊದಲನೇದಾಗಿ ನಾವು ಸಂದೀಪನಿ ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ. ಸಂದೀಪನಿ ಆಶ್ರಮದ ವಿಶೇಷತೆ ಏನಂತ ಹೇಳಿದ್ರೆ, ಶ್ರೀಕೃಷ್ಣ, ಬಲರಾಮ ಮತ್ತು ಸುಧಾಮ ಇವರು ವಿದ್ಯಾಭ್ಯಾಸ ಮಾಡಿದಂತಹ ಜಾಗ ಇದೇ ಸಂದೀಪನಿ ಆಶ್ರಮದಲ್ಲಿ. ಇಲ್ಲಿ ಶ್ರೀಕೃಷ್ಣ 64 ದಿನಗಳ ಕಾಲ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಇನ್ನು ಇಲ್ಲಿ ನೋಡ್ತಾ ಇದ್ದೀರಾ, ಈಗ ಕಾಣಿಸ್ತಾ ಇರುವಂತಹ ದೇವಸ್ಥಾನವೇ ಸಂದೀಪನಿ ಮಹರ್ಷಿ ಪೂಜೆ ಮಾಡಿದಂತಹ ದೇವಸ್ಥಾನ. ಮತ್ತು ಇಲ್ಲಿರುವ ಶಿವಲಿಂಗವನ್ನು ಶ್ರೀಕೃಷ್ಣ, ಬಲರಾಮ ಪೂಜಿಸುತ್ತಿದ್ದರು. ಈಗ ನೋಡ್ತಾ ಇದ್ದೀರಾ, ಈ ಕಲ್ಯಾಣಿ ಇದು ಗೋಮತಿ ಕುಂಡ ಅಂತ ಕರೀತಾರೆ. ಶ್ರೀಕೃಷ್ಣ ತನ್ನ ಗುರುವು ಸಂದೀಪನಿ ಮಹರ್ಷಿಗಾಗಿ ಸಕಲ ಪುಣ್ಯತೀರ್ಥಗಳನ್ನು ಜಲವನ್ನು ತಂದಿದ್ದಂತಹ ಜಾಗ. ಇನ್ನು ಇಲ್ಲಿಯ ಪ್ರದೇಶದಲ್ಲಿ ಶ್ರೀಕೃಷ್ಣ ವಿದ್ಯಾಭ್ಯಾಸವನ್ನು ಮಾಡಿದಂತಹ ಚಿತ್ರಗಳನ್ನು ಇಲ್ಲಿ ಮಾಡಿದ್ದಾರೆ. ಇನ್ನು ನಮ್ಮ ಮುಂದಿನ ಪ್ರಯಾಣ ಶ್ರೀ ಮಂಗಳ್ ಧಾಮ್ಗೆ ಮುಂದುವರಿಯಿತು.
ಇನ್ನು ನಾವೀಗ ನೋಡ್ತಾ ಇದ್ದೀವಿ ಉಜ್ಜಯಿನಲ್ಲಿರುವಂತಹ ಕ್ಷಿಪ್ರಾ ನದಿ. ಈ ಕ್ಷಿಪ್ರಾ ನದಿಗೆ ಬಹಳಷ್ಟು ಇತಿಹಾಸ ಇದೆ ಮತ್ತು ಈ ಕ್ಷಿಪ್ರಾ ನದಿಯನ್ನು ಸಾಕ್ಷಾತ್ ಶಿವ ಎಂದು ಭಾವಿಸ್ತಾರೆ. ಇನ್ನು ನಮ್ಮ ಮುಂದಿನ ಪ್ರಯಾಣ ಕಾಲಭೈರವ್ ಮಂದಿರ್ಗೆ. ಕಾಲಭೈರವ ಯಾರು ಅಂದರೆ ಉಜ್ಜಯಿನ್ ನಗರ ಕ್ಷೇತ್ರಪಾಲಕ. ಸೊ ಇಲ್ಲಿ ಉಜ್ಜಯಿನಲ್ಲಿ ಮುಖ್ಯವಾಗಿ ದೇವರಿಗೆ ಮದ್ಯವನ್ನು ಸಮರ್ಪಿಸ್ತಾರೆ. ಈಗ ನೋಡ್ತಾ ದಾರಿಲಿ ಹೋಗ್ತಾ ನೋಡ್ಬೋದು, ಮದ್ಯದ ಅಂಗಡಿ ಸಹ ನಮಗೆ ಇಲ್ಲಿ ಕಾಣುತ್ತೆ. ಸೊ ನಾವು ಇಲ್ಲಿ ತೊಗೊಂಡೋದಂತಹ ಮದ್ಯವನ್ನು ದೇವರಿಗೆ ಅರ್ಪಣೆ ಮಾಡ್ತಾರೆ. ನಾವು ತೊಗೊಂಡೋದಂತಹ ಮದ್ಯವನ್ನು ಅರ್ಧ ಭಾಗವಷ್ಟು ದೇವರಿಗೆ ಮತ್ತು ಮಿಕ್ಕ ಅರ್ಧ ಭಾಗವನ್ನು ನಮಗೆ ಪ್ರಸಾದವಾಗಿ ಇಲ್ಲಿ ನೀಡ್ತಾರೆ. ಮತ್ತು ಇಲ್ಲಿ ನೀವು ಮುಖ್ಯವಾಗಿ ಒಂದು ಗಮನಿಸೋದಾದರೆ ಬಹಳಷ್ಟು ಜನ ಇದ್ದಾರೆ. ಸಾಕ್ಷಾತ್ ಶ್ರೀ ಉಜ್ಜಯಿನ್ ಮಹಾಕಾಳೇಶ್ವರನ ನೋಡೋಕ್ಕೂ ಸಹ ಇಷ್ಟೊಂದು ಜನ ಇರಲ್ಲ, ಆದರೆ ಈ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಜನ ಇರ್ತಾರೆ. ನಮಗೆ ಅಪ್ರಾಕ್ಸಿಮೇಟ್ಲಿ 2 ಗಂಟೆಯಿಂದ 2.5 ಗಂಟೆಗಳ ಕಾಲ ನಾವು ಕ್ಯೂವಲ್ಲಿ ನಿಂತಿದ್ವಿ. ಸೊ ಮಳೆ ಸಹ ಬರ್ತಾ ಇತ್ತು. ಕ್ಯೂನಲ್ಲಿ ನಾವು 2.5 ಗಂಟೆಗಳ ಕಾಲದಷ್ಟು ನಾವು ನಿಂತು ಕಾಲಭೈರೇಶ್ವರ ದರ್ಶನವನ್ನು ಮಾಡಿದ್ವಿ. ಇನ್ನು ನಾವೀಗ ನೋಡ್ತಾ ಇದ್ದೀವಿ ಶ್ರೀ ಕಾಲಭೈರವ್ ಮಂದಿರ್ ಅನ್ನುವಂತಹ ಬೋರ್ಡ್ನ. ಇಲ್ಲಿಂದನೇ ನಾವು ಮುಖ್ಯ ದೇವಾಲಯಕ್ಕೆ ಪ್ರವೇಶ ಮಾಡುವಂತಹ ಮಹಾದ್ವಾರ. ಸೊ ಕ್ಯೂವಲ್ಲಿ ನಿಂತು ಸಾಕಾಗಿತ್ತು. ನೋಡ್ತಾ ಇದ್ದೀರಾ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಮಹಾಕಾಳೇಶ್ವರನ ದರ್ಶನವನ್ನು ಮಾಡ್ತಾ ಇದ್ದೀವಿ. ಇನ್ನೇನೀಗ ಮೇನ್ ಎಂಟ್ರೆನ್ಸಲ್ಲಿ ನಿಂತಿದ್ದೀವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ದೇವರ ದರ್ಶನವನ್ನು ಮಾಡ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆ ಯಾವುದೇ ಫೋಟೋ ಅಥವಾ ವಿಡಿಯೋ ತೆಗಿಯೋಂಗಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ವಿಡಿಯೋ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ನಾವು ಉಜ್ಜಯಿನಲ್ಲಿ ಬರೀ ಒಂದು ದಿವಸ ಮಾತ್ರ ಇದ್ವಿ. ಸೊ ಹಾಗಾಗಿ ನಾವು ಸ್ವಲ್ಪ ದೇವಸ್ಥಾನ ಮಾತ್ರ ಅಷ್ಟೇ ನೋಡೋಕ್ಕಾಯಿತು. ನಿಮಗೆ ಇನ್ನೂ ಒಂದು ದಿವಸ ಎಕ್ಸ್ಟ್ರಾ ನಿಮಗೆ ಟೈಮ್ ಇತ್ತು ಅಂದರೆ ಇನ್ನೂ ಇಲ್ಲಿ ತುಂಬ ದೇವಸ್ಥಾನಗಳಿದೆ, ಅದು ಸಹ ನೀವು ನೋಡ್ಬೋದು. ಇನ್ನು ಈಗ ನೋಡ್ತಾ ಇದ್ದೀರಾ ನೀವು ಮಹಾಕಾಳ್ ಕಾರಿಡಾರ್. ಈ ಜಾಗ ಇರೋದು ಮಹಾಕಾಳೇಶ್ವರ ದೇವಸ್ಥಾನ ಪಕ್ಕದಲ್ಲೇ ಇದೆ. ಸುಮಾರು 2 ಕಿಲೋಮೀಟ್ರ್ ಉದ್ದದಲ್ಲಿ ಈ ಒಂದು ಮಹಾಕಾಳ್ ಕಾರಿಡಾರ್ ಇದೆ. ಈ ಒಂದು ಕಾರಿಡಾರ್ ಬೆಳಗಿನ ಸಮಯಕ್ಕಿಂತ ಸಂಜೆಯ ಸಮಯದಲ್ಲಿ ನೋಡೋಕ್ಕೆ ತುಂಬ ಶೋಭಾಯಮಾನವಾಗಿ ಕಾಣುತ್ತೆ. ಸಾಯಂಕಾಲದ ಸಮಯದಲ್ಲಿ ವಿದ್ಯುತ್ ದೀಪಗಳಿಂದ ಈ ಒಂದು ಮಹಾಕಾಳ್ ಕಾರಿಡಾರ್ ಅಲಂಕಾರವಾಗಿರುತ್ತೆ. ಸೊ ಬೆಳಗಿನ ಸಮಯಕ್ಕಿಂತ ಸಂಜೆಯ ಸಮಯದಲ್ಲಿ ನಿಮ್ಗೆ ಏನಾದರೂ ಟೈಮ್ ಸಿಕ್ತು ಅಂದರೆ ದಯವಿಟ್ಟು ಈ ಒಂದು ಮಹಾಕಾಳ್ ಕಾರಿಡಾರ್ ನೋಡೋಕ್ಕೆ ಟ್ರೈ ಮಾಡಿ. ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 1 ಗಂಟೆಯಿಂದ 2 ಗಂಟೆಗಳ ಕಾಲ ಬೇಕಾಗುತ್ತೆ ಈ ಇಡೀ ಎಂಟೈರ್ ಮಹಾಕಾಳ್ ಕಾರಿಡಾರ್ ನೋಡೋದಕ್ಕೆ. ಈಗ ಸಂಜೆ ಆಗಿದೆ, ನೋಡ್ತಾ ಇದ್ದೀರಾ. ಇಡೀ ಮಹಾಕಾಳ್ ಕಾರಿಡಾರ್ನ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಕತ್ಲು ಆಗ್ತಾ ಬಹಳ ಶೋಭಾಯಮಾನವಾಗಿ ದಗಯಮಾನವಾಗಿ ಈ ಒಂದು ಮಹಾಕಾಳ್ ಕಾರಿಡಾರ್ ನಮಗೆ ಕಾಣುತ್ತೆ. ಬಹಳ ಅದ್ಭುತವಾಗಿರುವಂತಹ ದೃಶ್ಯ. ಈಗ ನೋಡ್ತಾ ಇದ್ದೀರಾ ಮಹಾಕಾಳೇಶ್ವರ ದೇವಸ್ಥಾನದ ಗೋಪುರ. ಈ ದೇವಸ್ಥಾನದ ಪಕ್ಕದಲ್ಲೇ ಇರುವಂಥದ್ದು ಮಹಾಕಾಳ್ ಕಾರಿಡಾರ್. ದಯವಿಟ್ಟು ಇದನ್ನ ಮಿಸ್ ಮಾಡಲೇಬೇಡಿ. ಸರಿ, ಹಾಗಿದ್ರೆ ಇವತ್ತಿನ ಸಂಚಿಕೆ ಮುಗಿಸುವಂಥ ಸಮಯ ಆಸನವಾಗಿದೆ. ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋ ನಿಮಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರ್ಯಾರು ಉಜ್ಜಯಿನ್ಗೆ ಹೋಗಬೇಕು ಅಂತ ಅನ್ಕೊತಾ ಇದ್ದೀರಾ ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್ ಫ್ರಮ್ ಉಜ್ಜಯಿನ್, ಮಧ್ಯಪ್ರದೇಶ್.